ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲಾಗಿ ಹೆಲ್ದಿಯಾಗಿ ಟೇಸ್ಟಿ ಆಗಿರೋವಂಥ ಒಂದು ಮಶ್ರೂಮ್ ಆಮ್ಲೆಟ್ನ ತುಂಬಾ ಕಡಿಮೆ ಸಮಯದಲ್ಲಿ ಭಾಳ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮಶ್ರೂಮ್ ಆಮ್ಲೆಟ್ ಮಾಡೋದಕ್ಕೆ ಏನಿಲ್ಲ ಅಂದರೆ ಒಂದು 10 ನಿಮಿಷ ಸಮಯ ಇದ್ದರೆ ಸಾಕು, ರೆಡಿ ಆಗಿಬಿಡುತ್ತೆ. ಹಾಗೆ ಹೊಟ್ಟೆ ಕೂಡ ತುಂಬೋಗ್ಬಿಡುತ್ತೆ. ಡಯಟ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಕಡಾಯಿ ಅಥವಾ ಪ್ಯಾನ್ ತೊಗೊಳ್ಳೋಣ. ಅದರಲ್ಲಿ 1 ಚಮಚದಷ್ಟು ಬಟರ್ ಹಾಕ್ಕೊಳ್ಳೋಣ. ಬಟರ್ ಬೇಡ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಬಟರ್ನ ಪೂರ್ತಿಯಾಗಿ ಕರಗೋದಕ್ಕೆ ಬಿಡಬೇಕು. ಕರಗಿದ ನಂತರ ನಾವು ಮಶ್ರೂಮ್ಗಳನ್ನ ಚೆನ್ನಾಗಿ ತೊಳೆದು ಈ ಥರ ತೆಳ್ಳಗೆ ಸ್ಲೈಸಸ್ ಮಾಡ್ಕೊಳ್ಳಿ. ತೆಳ್ಳಗಿದ್ರೇ ಚೆನ್ನಾಗಾಗುತ್ತೆ, ಯಾಕೆಂದರೆ ಬೇಗ ಬೇಯಬೇಕಲ್ವ. ಹಾಗಾಗಿ ಇದನ್ನು ಒಂದ್ರ ಪಕ್ಕ ನಾನು ತೋರಿಸಿರೋ ರೀತಿಯಲ್ಲೇ ಇಟ್ಕೊಳ್ತಾ ಹೋಗಿ ಪ್ಯಾನಲ್ಲಿ ಸುತ್ತ. ನೀವು ತವಾ ಮೇಲೆ ಬೇಕಾದರೂ ಮಾಡ್ಕೊಳ್ಬೋದು. ಒಂದು ಚಿಟಿಕೆ ಎಷ್ಟು ಅಂದರೆ 1/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆಯೇ ಅಚ್ಚ ಖಾರದ ಪುಡಿ ಕೂಡ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ. ಆಗ ಮಶ್ರೂಮ್ ಕೂಡ ಚೆನ್ನಾಗಿ ಬೇಯುತ್ತೆ. ಆ ಮಶ್ರೂಮ್ ಬೇಯೋವರೆಗೂ 2 ಅಥವಾ 3 ಮೊಟ್ಟೆನ ನಾನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಸ್ವಲ್ಪ 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ನಿಮಗೆ ಸ್ವಲ್ಪ ದೊಡ್ಡ ಆಮ್ಲೆಟ್ ಬೇಕಂದರೆ 3 ಮೊಟ್ಟೆ ಹಾಕ್ಕೊಳ್ಳಿ, ಇಲ್ಲ ಚಿಕ್ಕದೇ ಸಾಕು ಅಂದರೆ 2 ಮೊಟ್ಟೆ ಕೂಡ ಸಾಕಾಗುತ್ತೆ. ಈಗ ಮಶ್ರೂಮ್ನ ಕೂಡ 2 ಸೈಡ್ಗೂ ಫ್ಲಿಪ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ. ಆ ಕಡೆ 2 ನಿಮಿಷ, ಈ ಕಡೆ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ಬೇಡ. ಈಗ ಮಶ್ರೂಮ್ ಬೆಂದಿದೆ. ಈಗ ನಾನು ಇದರಲ್ಲಿ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕತ್ತರಿಸಿ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಬೀಟ್ ಮಾಡ್ಕೊಂಡಿರೋಂಥ ಮೊಟ್ಟೆನ ಕೂಡ ಪೂರ್ತಿಯಾಗಿ ಹಾಕ್ಕೊಂಡ್ಬಿಡೋಣ. 2 ಅಥವಾ 3 ಹಾಕ್ಕೊಳ್ಳಿ. ಈಗ ಮೇಲೆ ಬೇಕಾದರೂ ಸ್ವಲ್ಪ ಪಾಲಕ್ ಸೊಪ್ಪನ್ನ ಕಟ್ ಮಾಡಿರೋದನ್ನ ನೀವು ಹಾಕ್ಕೊಳ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. 1 ಟೊಮ್ಯಾಟೊನ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ಎಲ್ಲ ಕಡೆ ಈ ಥರ ಇಟ್ಕೊಳ್ಳಿ. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ 1 ಚೀಸ್ ಕ್ಯೂಬ್ನ ತೊಗೊಂಡು ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಕ್ಯೂಬ್ನ ಕೂಡ ತೊಗೊಳ್ಬೋದು, ಅಥವಾ ನೀವು ಚೀಸ್ ಸ್ಲೈಸಸ್ನ ಕೂಡ ನೀವು ಹಾಕ್ಕೊಳ್ಬೋದು. ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಳ್ಳೋಣ. 2 ನಿಮಿಷ ಆದ ನಂತರ ಸುತ್ತ ಎಲ್ಲ ಕಡೆಯಿಂದನೂ ಸ್ವಲ್ಪ ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ತೆಗೆದು ಪ್ಲೇಟ್ನಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ಡಯಟ್ ಮಾಡೋರು ಕೂಡ ಹೊಟ್ಟೆ ತುಂಬ ಟೇಸ್ಟಿ ಆಗಿರೋವಂಥ ಆಮ್ಲೆಟ್ನ ತಿನ್ಬೋದು. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಮಶ್ರೂಮ್ ಆಮ್ಲೆಟ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಧನ್ಯವಾದಗಳು.